ಅದನ್ನ ಹೇಳದ್ನಲ್ಲ, ಅದು ಉದ್ದೇಶ ಬೇರೆ ಇದೆ. ಅವ್ರಿಗೆ ಧರ್ಮ ಸೌಜನ್ಯ ಮುಖ್ಯ ಅಲ್ಲ, ಅದು ಒಂದು ಪಾರ್ಟಿ ಇದೆ. ಅವರು ಇವನನ್ನ ಹಿಂದೂ ವಿರೋಧಿ ತರ ಕಟ್ಟಬೇಕು. ಧರ್ಮಸ್ಥಳದ ಬಗ್ಗೆ ಮಾತಾಡೋನು ಅವನು ಹಿಂದೂ ವಿರೋಧಿ. ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಆದ್ರಿಂದ ಇವನು ಧರ್ಮಸ್ಥಳದ ಹಿಂದೂ ಧರ್ಮದ ಮೇಲೆ ಪಿತೂರಿ ಹೂಡಲು 200 ಕೋಟಿ ತಗೊಂಡಿದ್ದಾನೆ ಅಂತ ಬರೆಯೋದು. ಅದು ಕೋರ್ಟ್ ಪ್ರೂವ್ ಮಾಡ್ಬೇಕು, ಅದಿನ್ನೊಂದು ಪ್ರೂವ್ ಮಾಡ್ಬೇಕು. ಹಿಂಗ್ ಮಾಡ್ಬಿಡೋದು. ಅವ್ರಿಗೆ ನಾನು ಅಂದ್ರೆ ಹಿಂದೂ ವಿರೋಧಿ. ನಾನು ಇದನ್ನ ಹೆಂಗೆ ನಾನು ಹೆಂಡತಿ ಹಿಡಿಯೋದು? ಹೌದು ಹೋಗ್ತಾಳೆ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತು ನನ್ನ ತುಂಬಾ ಆತ್ಮೀಯಗಳು ಕಾಶಿಗೆ, ತಿರುಪತಿಗೆ, ಯಾವ ಅಯ್ಯಪ್ಪ ಮಾಲೆಗೆ ಎಲ್ಲೇ ಹೋಗಿ ನನಗೆ ಫೋನ್ ಮಾಡಿ ಯಾವ್ದು ಗೊತ್ತಿದ್ರೆ ಹೇಳೋ, ನನಗೆ ಪರ್ಮಿಷನ್ ನನ್ನೇ ಕೇಳ್ತಾರೆ. ಹೋಗ್ತಾರೆ, ತರ್ಕಬದ್ಧ ಅಲ್ಲ, ಊರೋ ಉತ್ತರ ಕೊಡ್ತಾರೆ. ನೋಡಿ ನನಗೆ ಏನಾಗುತ್ತೆ ಗೆಳೆಯ ಏನಾಗುತ್ತೆ ಗೊತ್ತಾ? ಒಂದು ನಿಮಿಷ ಕೇಳಿ. ನೋಡಿ ಈ ದೇಶದಲ್ಲಿ ಇವಾಗ ಒಂದ್ ನಿಮಿಷ ಇವತ್ತಿನ ಕಾಲದಲ್ಲಿ ಎಲ್ರ ಮೇಲೆ ಕೇಸ್ ಹಾಕೊಂಡು ಕೂತ್ಕೊಳಕ್ ಆಗಲ್ರಿ. ಇಡೀ ಮಾಧ್ಯಮನ ಮಾಡ್ಲೇ ಇಲ್ವಲ್ಲ. ಮಾಧ್ಯಮ ಮಿತ್ರರು ಬೇರೆ, ಮಾರ್ಕೊಂಡವ್ರು ಬೇರೆ ಅಂತ ಹೇಳ್ತಿದ್ರಿ. ಅವ್ರು ಬೇರೆ ರೀ. ನೆಕ್ಸ್ಟ್ ಪ್ಲೀಸ್. ಅವನು ಏನು ಹೇಳ್ದ ಅಂದ್ರೆ, ತಮಿಳ್ನಲ್ಲಿ ಹೇಳ್ದ ಅವನು, அண்ணே உங்களை ரொம்ப பிடிக்கண்ணே, எனக்கு நிறைய விஷயம் தெரியும்ண்ணே. அப்படியப்பா எந்த ஊர்? அண்ணே நான் உங்களை மீட் பண்ணோன்னே. என்ன ஏன்டா மீட் பண்ற? என்ன தெரியும் உனக்கு? என்ன பொது பணம் கிடக்குண்ணே, எஸ்ஐடி ஃபார்மா இருக்கு, இப்போ பயமா இருக்குண்ணே. ஏன் உண்மையை சொல்றதுக்கு உனக்கு ஏன்டா பயமா இருக்கு? இப்போ சொல்லு, அவர் நல்ல ஆபீசரு, ஒன்றும் ஆகாத. உண்மையை சொன்னா ஊரே கொண்டாடும்டா, நமக்கு தெரியணும். நானே கட்டுப்பிடிக்கிறேன்டா அவனை. நீ போ, அதுக்கு முன்னாடி மீட் பண்ண வேண்டாம். உனக்கு என்ன சொல்லணுமோ அதை இப்போ ரெக்கார்ட் பண்ணி. ಹೌದು, ಅವನು 28ಕ್ಕೆ ಹೋಗ್ತಾ ಇದ್ದೀನಿ ಅಂದ ಅವನು. ಹೌದು, ಅವನು 29 ಅಂದ್ರೆ ನಾನು ಏನ್ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವನು ಹೇಳಿದ್ದಾನೆ, அப்படியாடா போய் பேசு, நீ சொல்றது உண்மையா இருந்தா ஊரே கொண்டாடும். ನಾನೇ ಕಟ್ಟಿ ಬಿಡಿக்கிறேன்டಾ, ಊರೇ ಒಪ್ಕೊಳ್ತೇನೆ. ನಿಜ ಬಂದ್ರೆ ಕಾಯ್ತಾ ಇದ್ದಾರೆ ಜನ. ನಾನು ಬರ್ತೀನಪ್ಪ ನಿನ್ನ ಅಂತ ಅವನು ಅದನ್ನ ಹೇಳಿದ್ದಾನೆ. ಅವನ ಡೇಟ್ ಹೇಳಿದ್ದಾನೆ ಅಂತಾರೆ, ಅದಿನ್ನು ಅವನ ಡೇಟು ಅವನು ಎಷ್ಟು ಜನ ಹುಟ್ಟಿದ ಅಂತ ಹೇಳಿದ್ದೆ ಸುಳ್ಳು, ಇದನ್ನು ಸುಳ್ಳು. ಬಟ್ ಅವ್ನು ಹೇಳಿದ್ದೆ, ನಾನು ಮಾತಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅದನ್ನ ಇಮಿಡಿಯೇಟ್ ಆಗಿ ತಗೊಂಡೋಗಿ ಮೊಹಂತಿ ಅವ್ರಿಗೆ ಕೊಟ್ಟಿದ್ದೀನಿ ಅಂತಾನೆ ಹೇಳ್ತೇನೆ. ಅದು ಮೊಹಂತಿ ಅವ್ರ ಹತ್ರ ಇದೆ. ಅಲ್ಲ, ಬಿಟ್ಕೊಡಲ್ಲ. ಐ ಆಮ್ ನಾಟ್ ಸಪೋಸ್ ಟು ಹ್ಯಾವ್ ದಟ್ ಎವಿಡೆನ್ಸ್. ಐ ಹ್ಯಾವ್ ಬಿನ್ ಟೋಲ್ಡ್ ನಾಟ್ ಟು ಹ್ಯಾವ್ ದಟ್ ಎವಿಡೆನ್ಸ್. ಇಟ್ ಶುಡ್ ನಾಟ್ ಬಿ ವಿತ್ ಮೀ. ನಾನು ಅದನ್ನ ಅವರಿಗೆ ಕೊಟ್ಟ ಮೇಲೆ ನೋಡಿ, ಅದು ಹೇಳ್ಬಾರ್ದಲ್ಲ. ನಾನು ಅವ್ರ ಕೆಲಸ ಅದು. ಇಟ್ ಈಸ್ ಮೊಹಾಂತಿ. ಈ ಇಸಟ್. ಒಂದ್ ನಿಮಿಷ ಉತ್ತರ ಕೊಡ್ತಾ ಇದ್ದೀನಿ, ಒಂದ್ ನಿಮಿಷ. ಹೌದು, SIT ಫಾರ್ಮ್ ಆದ್ಮೇಲೆ ನನ್ನ ಫೋನ್ ಮಾಡಿದ್ದಾನೆ. ಇಲ್ದಿದ್ರೆ ನನಗೆ SIT ಫಾರ್ಮ್ ಆಗಿ ಹೆಂಗ್ ಗೊತ್ತಿತ್ತು? ಹೌದ್ರಿ, ಹೋಗ್ಬೇಕು ಅವನು 2-3 ದಿನದಲ್ಲಿ ಅಲ್ಲಿ ಅವ್ರ ಹತ್ರ. ಅದು ಹೋಗಕ್ ಮುಂಚೆ ನಾನು ಹೋಗ್ತಾ ಇದ್ದೀನಿ, ಧೈರ್ಯ ಇಲ್ಲ ನನಗೆ. ಇಲ್ಲಪ್ಪ, ಒಳ್ಳೆ ಆಫೀಸರ್ ಅವರು, ಹೋಗಿ ಹೇಳು ಅಂತೇಳಿ. ನೋಡಿ ಸರ್, ಅವ್ರು ಬರ್ತಾ ಇದಾರಂತೆ, ತಗೊಳ್ಳಿ. ಇವಾಗ ರೈತರ ಸಮಸ್ಯೆ ಮಾತಾಡ್ಬೇಕಾ? ಇಲ್ಲ, ಒಂದ್ ನಿಮಿಷ. ನೀವೇ ಜಗಳ ಆಡ್ತೀರಿ. ಅವ್ರ ಪ್ರಶ್ನೆ ನಾವು ಉತ್ತರ ಕೊಡ್ಲೇಬೇಕು. ಅಲ್ಲ, ಅದನ್ನ ಹೇಳಿ ಅದಕ್ಕೆ ಉತ್ತರ ಕೊಡ್ಬೇಕ ಬೇಡ? ರೈತರಿದಾರಲ್ಲ, ದೇವನಹಳ್ಳಿ ರೈತರು,
3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು. ಅದು ಹಿಂದಿನ ಸರ್ಕಾರ ಒಂದು ಹೊರಟಿತ್ತು. ನಾನು ಹೋದೆ. ಎಲ್ಲರೂ ಅಂದ್ರು ನೀನು ಬರೀ ಬಿಜೆಪಿ ಬೈತೆ, ಅವರು ಕಾಂಗ್ರೆಸ್ ಆದ್ರೂ ಬೈತೀನಿ ನಾನು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋದೆ ನಾನು, ಅವ್ರನ್ನ ಕರ್ಕೊಂಡು. ನೋಡಿ, ನೀವು ವಿರೋಧ ಪಕ್ಷದವ್ರ ನಾಯಕರಾಗಿದ್ದಾಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀರಿ ಅಂದ್ರು. ಗಾಯ ವಾಸಿ ಮಾಡ್ತೀನಿ ಅಂತ ಮಾತು ಕೊಟ್ಟು ನೀವೇ ಈ ಗಾಯ ಮಾಡಿದ್ರೆ ಹೆಂಗೆ ಅಂತ. ಇಲ್ಲಪ್ಪ ಅದು ಫಾರ್ಮ್ ಆಗಿದೆ, ಹಂಗೆಲ್ಲ ಬಿಡಕ್ಕಾಗಲ್ಲ ಸಿದ್ದರಾಮಣ್ಣ. ರೈತರ ಹೋರಾಟ ಇದು. ನಾನು ಅವ್ರ ಪರವಾಗಿ ನಿಲ್ತೀನಿ. ನಾನು ಡೆಲ್ಲಿಗೆ ಹೋದೆ, ಪಾರ್ಲಿಮೆಂಟರಿ ಸಬ್ಜೆಕ್ಟ್ನಲ್ಲಿ ಕೂತ್ಕೊಂಡೆ, ರಾಹುಲ್ ಗಾಂಧಿಗೆ ಒತ್ತಾಯ ತಂದೆ, ಮೇಧಾ ಪಾಟ್ಕರ್ ಜೊತೆ ಕೂತ್ಕೊಂಡೆ. ಅದನ್ನು ಫೈನಲಿ ಆ 1700 ಎಕರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನ್ ಅನ್ಕೊಂಡ್ರು, ಹೊರಗಡೆ ನಿಂತ್ಕೊಂಡು ನೀವು ಒಳಗಡೆ ಬನ್ನಿ ಮಾತಾಡಿದ್ರೆ, ಇಲ್ಲ ನಾನು ರೈತರ ಜೊತೆನೆ ಬರ್ತೀನಿ ಅಂದೆ. ಅದನ್ನ ಗೆದ್ದು ಅವರಿಗೆ ಒಪ್ಪಡಿಸಿ ನನ್ನ ಕೆಲಸ ಮುಗೀತು. ಹೋಗ್ಬೇಕಿಲ್ಲ, ಬರ್ತಾ ಇದೆ ಇಲ್ಲ, ಹೋಗ್ಬೇಕಲ್ಲ ರೀ, ಅನ್ಯಾಯ ನಡೀತಿದ್ರೆ ಹೋಗ್ಬೇಕ್ರಿ. ನಾನು ನೋಡಿ, ಒಂದ್ ನಿಮಿಷ ನೋಡಿ, ಯಾಕೆ ಕೇಳ್ತಿದ್ರಿ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ. 1 ನಿಮಿಷ. ನನ್ನ ಮೇಲೆ ಒಂದು ಆಪಾದನೆ ಇದೆ, ಬರೀ ಬಿಜೆಪಿನ ಪ್ರಶ್ನೆ ಮಾಡ್ತೀನಿ ಅಂತ. ಅದಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ನಾನು ಬಿಜೆಪಿನ ಪ್ರಶ್ನೆ ಮಾಡ್ತೀನಿ. ಕರ್ನಾಟಕದಲ್ಲಿ ರೈತರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಜಗಳ ಆಡಿ ನಿಂತು ಫೈಟ್ ಮಾಡಿದೆ. ನಮ್ಮ ತೆಲಂಗಾಣದಲ್ಲಿ ಯಾರು ಕರ್ನಾಟಕ ಸರ್ಕಾರ ಅಲ್ಲಿಯ ಯೂನಿವರ್ಸಿಟಿಯ ಲ್ಯಾಂಡ್ ತಗೊಂಡ್ರೆ ಹೋಗಿ ಧರಣಿ ಕೂತು ಜಗಳ ಆಗಿ ಸರಿ ಮಾಡಿ. ಕೇರಳದ ಲೆಫ್ಟ್ ಸರ್ಕಾರ ವೈನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಸ್ಟೇಟ್ ಬ್ಯಾಂಕ್ಗಳು ಮಿಕ್ಕದವರೆಲ್ಲ ಆಶ್ರಯ ಸ್ಪೇಸ್ ನಲ್ಲಿ ಇದ್ದಾಗ ಅಲ್ಲಿಗೆ ನಮ್ಮ ಲೋನ್ಗಳು ವಾಪಸ್ ಕೊಡಿ ಅಂತ ಬಂದ್ರು. ಅಲ್ಲಿ ಸರ್ಕಾರದ ವಿರುದ್ಧ ಜಗಳ ಆಡಿ ಸರ್ಕಾರ ಮನ್ನಾ ಮಾಡುವ ಹಾಗೆ ಮಾಡಿದ್ರೆ, DMK ಸರ್ಕಾರ ಇರ್ಬೇಕಾದ್ರೆ ತೂತುಕುಡಿ ಶೂಟಿಂಗ್ ಇನ್ಸಿಡೆಂಟ್ ಇರ್ಬೋದು, ಆ ಸರ್ಕಾರದ ವಿರುದ್ಧ ಅದು ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ನಿರಂತರವಾದ ವಿರೋಧ ಪಕ್ಷ ಅಂತಾನೆ ಹೇಳ್ತಾರೆ. ಆದ್ರೆ ನಾಳೆ ಬಿಡದಿ ಪ್ರಾಬ್ಲಮ್ ಜನ ಸಮಸ್ಯೆ ಇದ್ರೆ ಹೋಗ್ಬೇಕ್ರಿ. ನಾವು ನ್ಯೂಟ್ರಲ್, ಅನ್ಯಾಯ ಆದ್ರೆ ಹೋಗ್ಬೇಕು. ಒಂದು ಇದಕ್ಕೆ ಯಾಕೆ ಹೋಗ್ತಿಲ್ಲ, ಇದಕ್ಕೆ ಯಾಕೆ ಹೋಗ್ಲಿಲ್ಲ, ಅದಕ್ಕೂ ಉತ್ತರ ಕೊಡಿ. ಇದಕ್ಕೆ ಕೇಳಬೇಡಿ. ನನ್ನಿಂದ ಸಾಧ್ಯವಾಗದಕ್ಕೆ ನಾನು ಹೋಗ್ತೀನಿ, ನೀವು ಬನ್ನಿ. ಒಬ್ಬನೇ 10 ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ. ಸೊ ನ್ಯೂಟ್ರಾಲಿಟಿ ಅಂದ್ರೆ ಏನು? ಸಿದ್ದರಾಮಯ್ಯನವ್ರನ್ನೂ ಪ್ರಶ್ನಿಸುವ, ಕಾಂಗ್ರೆಸ್ CPIನೂ ಪ್ರಶ್ನಿಸುವ, ಬಿಜೆಪಿ ಪ್ರಶ್ನಿಸುವ. ಯಾರು ಸರ್ಕಾರದಲ್ಲಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಹೌದು, ಬಿಡದಿ ವಿಷಯ ಇರ್ಲಿ. 1 ನಿಮಿಷ, ಅದಕ್ಕೆ ಉತ್ತರ ಕೊಡ್ತಾ ಇದ್ರೆ ಡೇಟ್ ಎಲ್ಲ ಹೇಳಕ್ ಅದು ನೋಡ್ಬೇಕ್ರಿ. ನಾನೀಗ ಇಶ್ಯೂ ಏನು ಏನಾಗ್ತದೆ ನೋಡ್ಬೇಕು. ಸುಮ್ಮನೆ ಹಂಗಲ್ಲ. ಯಾರು ನಿಂತಿದ್ದಾರೆ, ಒಂದು ಹೋರಾಟಕ್ಕೆ ನಿಂತವ್ರು ಮಾರ್ಕೊಳ್ಳೋರಾದ್ರೆ ಹೋಗಿ ನಿಂತ್ಕೋಬಾರ್ದು. ನಾನು ಕಾಯ್ತೀನಿ. ನಿಮಗೆ ಗೊತ್ತಿಲ್ಲ, ರಾಜ್ಯಕ್ಕೀಗ ವಿರುದ್ಧ ಹೋರಾಡ್ತಾ ಇರ್ತಾರೆ, ಅವ್ರದ್ರ ನಿಂತ್ಕೊಂಡ್ರೆ ಟಕ್ಕಂಗ್ ಮಾರ್ಕೊಂಡ್ಬಿಡ್ತಾರೆ. ಸೊ ಅವ್ರ ಜೆನ್ಯುನಿಟಿ ಏನು? ಈವನ್ ಇದರ ಸಮಸ್ಯೆ ಯಾವ್ದು, ದೇವನಹಳ್ಳಿ ರೈತರು ಅಂದಾಗ ನೀವು ದೇವನಹಳ್ಳಿ ರೈತರು ನೀವು ಮುಂದಿರಿ ಅಂದೆ. ನನಗೆ ಟೈಮ್ ಬೇಕು, ಸೇರ್ಕೊಳ್ತೀನಿ. ಅದರಲ್ಲಿ ನಾನು 2 ನಿಮಿಷ ಸ್ಟಡಿ ಮಾಡಬೇಕು ಹೋಗೋಕ್ ಮುಂಚೆ. ಸುಮ್ಮನೆ ಹೋಗಿ ದುಮ್ಕ ಅಲ್ಲ, ಸ್ಟಡಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.